ಅಲ್ಲ ಸರೋಜಮ್ಮ, ಅವ ಅಂಗಡಿಯಲ್ಲಿ ಮುಂಚೆ ಎಷ್ಟು ಕಡಿಮೆ ಕೊಡ್ತಿದ್ರಲ್ವಾ? ಇವಾಗ ನೋಡಿ, ದುಡ್ಡು ಅಣಸ್ಕೋತಿದ್ದಂಗೆ ರೇಟು ಜಾಸ್ತಿ ಜಾಸ್ತಿ ಇವಾಗ. ಅಪ್ಪ, ಅವ ಅಂಗಡಿಯಲ್ಲಿ ಕಾಲಿಡೋದಕ್ಕಾಗತ್ತಾ ಅಂತ ಹೇಳೋದ್ನ ಎಲ್ಲರೂ ಕೇಳಿರ್ತೀರ. ಇದು ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ. ಆಸ್ ಅ ಶಾಪ್ ಕೀಪರ್, ನಮ್ ಪಾಯಿಂಟ್ ಆಫ್ ವ್ಯೂ ಏನ್ ಗೊತ್ತಾ? ಒಂದ್ ಅಂಗಡಿಯಲ್ಲಿ ಆ ಒಂದು ಅಮೌಂಟ್ ಜಾಸ್ತಿ ಮಾಡ್ತಿದ್ದಾರೆ ಅಂದ್ರೆ ಅದ್ರಲ್ಲೊಂದ್ ಕಾರಣ ಕಸ್ಟಮರ್ ಬಾರ್ಗೇನಿಂಗ್. ನನಗ್ ಚೆನ್ನಾಗ್ ಅನುಭವ ಆಗಿದೆ. ಸಂಕ್ರಾಂತಿ ಸೇಲ್ ಅಲ್ಲಿ ನಾನೊಂದು 20 to 50 rupees ಒಂದ್ ಲಾಭ ಇಟ್ಕೊಂಡು ನನ್ ಪ್ರಾಡಕ್ಟ್ ಸೇಲ್ ಮಾಡ್ಲಿಕ್ಕೆ ಹೋದೆ. ಬಟ್ 1 hour 2 hour ಬಾರ್ಗೇನಿಂಗ್. ಏನೇ ಆಫರ್ ಕೊಡ್ಲಿ, ಎಷ್ಟೇ ಕಡಿಮೆ ಆಗಿರ್ಲಿ, ಇವನ್ ಸಿಂಪಲ್ ಆಗಿರೋ ಅಂತ 50 ರೂಪಾಯಿ ಪ್ರಾಡಕ್ಟ್ ಗಾದ್ರೂನು ಅವ್ರು 10 ರೂಪಾಯಿ ಕೇಳ್ದೆ ಬಿಡಲ್ಲ. ಈ ತರ ಬಾರ್ಗೇನಿಂಗ್ ಮಾಡಿದ್ರೆ ಇದು ಶಾಪ್ ಕೀಪರ್ಸ್ ಏನ್ ಮಾಡ್ಬೇಕು? ಆಬ್ವಿಯಸ್ಲಿ ಪ್ರೈಸ್ ಇನ್ಕ್ರೀಸ್ ಮಾಡ್ಬೇಕು. ಸೊ ಏನಾಗುತ್ತೆ ಅಂದ್ರೆ, ನಾವೊಂದು 20 ರಿಂದ 50 ರೂಪಾಯಿ ಇಟ್ಕೊಳ್ಬೇಕು ಅಂತ ಅನ್ಕೊಂಡಿದ್ ಲಾಭ ಕೆಲವೊಂದ್ಸಲ 200 ರೂಪಾಯಿ 300 ರೂಪಾಯಿನೂ ಸಿಗೋ ಚಾನ್ಸಸ್ ಇದೆ. ಕಸ್ಟಮರ್ಗೂ ಖುಷಿ, ನಮ್ಗೂ ಖುಷಿ. ಆ ತರ ಆಗತ್ತೆ. ಸೊ ನನ್ಗೂ ಅಷ್ಟು ಇವಾಗ ತುಂಬಾ ಪ್ರಾಡಕ್ಟ್ಸ್ ಗಳು ಚೆನ್ನಾಗಿರೋದ್ ಬಂದಿದೆ. ಆಫರ್ಸ್ ಕೊಡೋಣ ಅಂದ್ರೆ ಇದ್ರಲ್ಲಿ ಒಂದ್ 20 ರೂಪಾಯಿ ಇಟ್ಕೊಂಡು ಒಳ್ಳೆ ಆಫರ್ ಕೊಡ್ಬೋದು. ಬಲ್ಕ್ ಬೇರೆ ಸೇಲ್ ಮಾಡ್ತೀನಿ. ಸೊ ಸಿಕ್ಕಿದ ಸಿಗ್ಲಿ ಸಾಕು. ಇನ್ನು ಎಷ್ಟೊಂದು ಚೆನ್ನಾಗಿರೋ ಡಿಸೈನ್ಸ್ ತರ್ಬೋದು ಅಂತ ಅನ್ಸುತ್ತೆ, ಅಸಲಾದ್ರೂ ಸಿಕ್ಕಿದ್ರೆ. ಬಟ್ ಆ ಒಂದು ಮಾರ್ಜಿನ್ ಇದೆಯಲ್ಲ, ಅದನ್ನ ಇಡ್ಲಿಕ್ಕೆ ಭಯ ಅನ್ಸುತ್ತೆ. ಕಸ್ಟಮರ್ ಬಾರ್ಗೇನಿಂಗ್. ಬಿಲ್ ತೋರ್ಸಿದ್ರು ಬಿಡಲ್ಲ. ಅವ್ರು ಹಾಕ್ತಾರಮ್ಮ ಬಿಲ್ಲು, ನೀನ್ ಕೊಡೋ ರೇಟ್ ಹೇಳು ಅಂತಾರೆ. ಎಲ್ಲಿಂದ ಬಿಲ್ ಹಾಕಿ ಬಿಲ್ ಮಾಡಿಸ್ಕೊಂಡು ನಾವು ಆ ಅಮೌಂಟ್ ಕೊಟ್ಟು ನಾವು ತಂದಿದೀವಿ ಅಂದ್ಮೇಲೆ ಅದಕ್ಕಿಂತ ಕಮ್ಮಿ ಕೊಡೋದಿಕ್ ಎಲ್ಲಿಂದ ಸಾಧ್ಯ? ನೀವೇ ಹೇಳಿ. ಸೊ ಇಲ್ಲಿ ಆಫರ್ಸ್ ಗಳು ಇಡ್ಬೇಕೋ ಬೇಡವೋ ಇದೆಲ್ಲ ಡಿಸೈಡ್ ಆಗೋದು, ಅಥವಾ ಒಳ್ಳೆ ಪ್ರೈಸ್ ಅಲ್ಲಿ ಕೊಡಬೇಕು ಅನ್ನೋ ಡಿಸೈಡ್ ಆಗೋದು ಕಸ್ಟಮರ್ ಬಾರ್ಗೇನಿಂದಾನೆ. ಬೇರೆ ಅಂಗಡಿಯಲ್ಲಂತೂ ಗೊತ್ತಿಲ್ಲ. ಇವಾಗ ರಾ ಮೆಟೀರಿಯಲ್ ಎಲ್ಲ ಜ್ಯುವೆಲರೀಸ್ ಅಲ್ಲಿ ಜಾಸ್ತಿ ಆಗಿದೆ ಅಂದ್ಬಿಟ್ಟು ನಮ್ ಮ್ಯಾನುಫ್ಯಾಕ್ಚರರ್ ಹೇಳ್ತಾರೆ. ಸೊ ಅವಾಗ ಆಬ್ವಿಯಸ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ. ಬಟ್ ಅದಲ್ದೆ ರೆಗ್ಯುಲರ್ ಆಗಿ ಏನಾದ್ರೂ ಪ್ರೈಸ್ ಜಾಸ್ತಿ ಆಗ್ತಿದ್ರೆ ಅದು 100% ಕಸ್ಟಮರ್ ಇಂದಾನೆ, ನನ್ನ ಅನ್ಸಿಕೆ. ಇನ್ನೇನು ಮಾಡೋದಕ್ಕಾಗಲ್ಲ. ಈ ಬಾರ್ಗೇನಿಂಗ್ ಒಂದಿಲ್ಲ ಅಂದ್ರೆ, ಎಷ್ಟೇ ಆಫರ್ ಕೊಡ್ಲಿ ಬಾರ್ಗೇನಿಂಗ್. ಇದೊಂದಿಲ್ಲ ಅಂದ್ರೆ ಖುಷಿಯಾಗಿ ಒಂದು ಸಣ್ಣ ಅಮೌಂಟ್ ಒಂದು ಪ್ರಾಫಿಟ್ ಇಟ್ಕೊಂಡು ಮಾರ್ಬೋದಂತ ಅನ್ಸುತ್ತೆ.